ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ಸಾಂಬಾರ್ ಪುಡಿ ಅಥವಾ ಹುಳಿ ಪುಡಿ, ಸಾರಿನ ಪುಡಿ ಇದನ್ನು ಮಾಡೋ ಒಂದು ವಿಧಾನ, ಮೆಥಡನ್ನು ತೋರಿಸ್ತಿದ್ದೀನಿ. ನಮ್ಮ ಮನೇಲಿ ನಾವು ಹೇಗೆ ಎಷ್ಟೋ ವರ್ಷಗಳಿಂದ, ಅಮ್ಮನ ಕಾಲದಿಂದ, ನಮ್ಮ ಅತ್ತೆ ಕಾಲದಿಂದ, ಯಾವಾಗಿಂದ ಇದನ್ನು ಮಾಡಿಕೊಂಡು ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬಂದಿರೋಂಥದ್ದು. ತುಂಬ ಮತ್ತು ಏನು ಬದಲು ಮಾಡಿಕೊಂಡಿಲ್ಲ. ನಾವು ಒಂದು 12-13 ವಸ್ತುಗಳಿಂದ ಈ ಒಂದು ಹುಳಿ ಪುಡಿ, ಸಾಂಬಾರು ಪುಡಿಯನ್ನು ಮಾಡ್ಕೊತಾ ಬಂದಿದ್ದೀವಿ. ಅದೇ ನಮಗೆ ಚೆನ್ನಾಗಿ ಸೆಟ್ ಆಗಿದೆ, ರುಚಿಕರವಾಗಿರುತ್ತೆ. ಮತ್ತು ಇದೊಂದು ಹುಳಿ ಪುಡಿ ನಾವು 1-2 ತಿಂಗಳಿಗೆ ಆಗಷ್ಟು ಮಾಡಿಟ್ಕೊಳ್ತೀವಿ, ವರ್ಷ 6 ತಿಂಗಳಿಗೆಲ್ಲ ಇಲ್ಲ. ಅದನ್ನು ನಾನು ತೋರಿಸ್ತೀನಿ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಒಣಮೆಣಸಿನ್ಕಾಯಿ, ಬಳ್ಳಿಕಾಯಿ ತೊಗೊಂಡಿರ್ತೀವಿ. ಇದು ಬಳ್ಳಿಕಾಯಿ, ಇದನ್ನು ನಾನು 1/4 kg 250 ಗ್ರಾಮ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಗಿಡ್ಡ ಮೆಣಸು, ಅಂದರೆ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಬಳ್ಳಿಕಾಯಿ ತುಂಬ ರುಚಿ ಮತ್ತು ಹೊಟ್ಟೆ ಉರಿ ಬರಲ್ಲ. ಬರೀ ನಾವು ಗಿಡ್ಡ ಮೆಣಸು ಕಡಿಮೆ ಹಾಕ್ಕೊಂಡು ಖಾರ ಮಾಡ್ಕೊಬೋದಲ್ಲ, ಅಂದರೆ ಏನಾಗುತ್ತೆ, ಹೊಟ್ಟೆ ಉರಿ ಎಲ್ಲ ಬರುತ್ತೆ. ಹಾಗಾಗಿ ಬಳ್ಳಿಕಾಯಿ ಜಾಸ್ತಿ ತೊಗೊಳ್ತೀವಿ. ಇದು 250 ಗ್ರಾಮ್ 1/4 kg ತೊಗೊಂಡ್ರೆ ಅದ್ರ ಜೊತೆ ಒಂದು 15-20 ಅಂತ ತಿಳ್ಕೊಳ್ಳಿ ಗಿಡ್ಡ ಮೆಣಸು ತೊಗೊಳ್ತೀವಿ. ಇದು ಮೆಣಸಿನ್ಕಾಯ್ದಾಯ್ತಲ್ಲ. ಆಮೇಲೆ ಒಂದು 200 ಗ್ರಾಮ್ಸ್, ಒಂದು 175 ಅಥವಾ 200 ಗ್ರಾಮ್ಸಲ್ಲೇ ಈ ಧನಿಯಾ ಬೀಜನ ತೊಗೊಂಡಿರೋದು. ಎಲ್ಲ ಆರಿಸಿಟ್ಕೋಬೇಕು ಧನಿಯಾ. ಹಾಗೆ ಧನಿಯಾ ಏನು ತೊಗೊಂಡಿರ್ತೀವಿ, ಇದೊಂದು 60-70 ಗ್ರಾಮ್ಸ್. ಈಗ ಧನಿಯಾ ಬೀಜ ಒಂದು 150 ಗ್ರಾಮ್ ಇತ್ತು ಅಂತ ಹೇಳಿದ್ರೆ ಇದೊಂದು 70 ಗ್ರಾಮ್ ಅಷ್ಟು. ಅದರಲ್ಲಿ ಅರ್ಧ ಜೀರಿಗೆ ತೊಗೊಳ್ಬೇಕು. ಧನಿಯಾ ಆಯಿತು, ಜೀರಿಗೆ ಆಯಿತು. ಹಾಗೆ ಒಂದಿಷ್ಟು ಅದಕ್ಕೆ ಇಷ್ಟಕ್ಕೆ ಹೊಂದಾಣಿಕೆ ಆಗೋಂಥದ್ದು. ನಾನೇನು ಅಳತೆ ಮಾಡೇ ಹಾಕಲ್ಲ, ಅದಕ್ಕೆ ಎಷ್ಟು ಸೆಟ್ ಆಗುತ್ತೆ ಅಷ್ಟು ಹಾಕ್ತೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಇಷ್ಟು. ಆಮೇಲೆ ಮೆಂತೆ ತುಂಬ ಹಾಕೋದು ಬೇಡ, ಕಹಿ ಆಗಿಬಿಡುತ್ತೆ. ಇಷ್ಟು ಮೆಂತೆ, ಒಂದು ಫುಲ್ ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ. ಮತ್ತು ಒಂದಿಷ್ಟು ಕಾಳುಮೆಣಸು ಒಂದು 25-30 ಕಾಳುಮೆಣಸು ತೊಗೊಂಡ್ರೆ ಸಾಕು. ಅದು ಅಷ್ಟೇ ರುಚಿ ಕೊಡುತ್ತೆ, ಆದರೆ ತುಂಬ ಹಾಕಿದ್ರೆ ಉರಿಗಾರ ಆಗುತ್ತೆ. ಹಾಗಾಗಿ ಆಮೇಲೆ ಇಂಗು, ಒಳ್ಳೆ ಪ್ಯೂರ್ ಇಂಗು ತೊಗೊಂಡಿದ್ದೀನಿ ಇಷ್ಟು. ಮತ್ತು ಕರಿಬೇವಂತೂ ತುಂಬ ಒಂದಿಷ್ಟು ಬೇಕು, ಒಂದು ಕಟ್ಟು ಅಂತ ಬರುತ್ತಲ್ಲ, ಅಷ್ಟು ಕರಿಬೇವು ತೊಗೊಂಡಿದ್ದೀನಿ, ಕರಿಬೇವಿನ ಎಸ್ಲು. ಹಾಗೆ ಒಂದು ತುಂಡು ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಇದನ್ನು ಜಜ್ಜಿ ಹಾಕ್ಬೋದು. ಅರಿಶಿನ ಕೊಂಬಿಲ್ಲ ಅಂತ ಹೇಳಿದ್ರೆ ಅರಿಶಿನ ಪುಡಿನ ಸೇರಿಸ್ಕೋಬೋದು. ಹಾಗೆ ನಾನು ಇದೆಲ್ಲ ಹುರಿಯೋಕ್ಕೆ ನಮಗೊಂದು ಸ್ವಲ್ಪ ಎಣ್ಣೆ ಬೇಕು, ಎಣ್ಣೆ. ಮತ್ತು ಬಾಲ್ ಮೆಣಸು ಅಂತ ಇರುತ್ತೆ ನೋಡಿ, ಈ ಥರ ಬಾಲ್ ಮೆಣಸು ಅಂತ, ಈ ಥರದ್ದು ಒಂದು 4 ತೊಗೊಳ್ತೀನಿ, ಬಾಲ್ ಮೆಣಸು ಅಂತ. ಹಾಗೆ ಒಂದೇ ಒಂದು ಚಕ್ಕೆ ತುಂಡು, ಜಾಸ್ತಿ ಏನು ಬೇಡ. ಇದು ದಾಲ್ಚಿನ್ನಿ ಈ ಥರ ಸುವಾಸನೆಗೋಸ್ಕರ ತೊಗೊಳ್ಳೋದೇ ಹೊರತು ಜಾಸ್ತಿ ತೊಗೊಂಡ್ರೆ ಕೆಲವು ಸ್ಪೈಸಿ ಸಾಂಬಾರು ಪದಾರ್ಥಗಳು ಹೊಟ್ಟೆ ಉರಿ ತರಿಸ್ಬಿಡುತ್ತೆ. ಹಾಗಾಗಿ ಒಂದು ತುಂಡು ಚಕ್ಕೆ ತುಂಡು. ಈ ಬಾಲ್ ಮೆಣಸು ಏನಿದೆ, ಇಲ್ಲಿ ನೋಡಿ ಈ ಥರ ಇರುತ್ತೆ. ಇದಕ್ಕೆ ಹೀಗೆ ಬಾಲ್ ಮೆಣಸು 2 ಮೊರಾಟಿ ಮಗ್ಗು ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಈ ಥರ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಹುರಿಯೋದು ಹೇಗೆ, ಇದು ಪುಡಿ ಮಾಡೋದು ಹೇಗೆ ತೋರಿಸ್ತೀನಿ. ಇಷ್ಟನ್ನಾದರೆ ನಾವು ಮನೇಲೇ ಮಾಡ್ಕೊಳ್ತೀವಿ. ಮಾತ್ರ ಚೆನ್ನಾಗೆ ಇದು ಒಳ್ಳೆ ಪುಡಿ ಆಗೋಂಥ ಒಳ್ಳೆಯದು ಮಿಕ್ಸಿ ಇದೆ. ಒಂದು 2 ಮಿಕ್ಸಿ ಅಂತೂ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಎಷ್ಟಾಯಿತು, 1 2 3 4 5 6 7 8 9 10 11 12 13 14 ವಸ್ತುಗಳಿಂದ ರುಚಿಕರವಾದ
ಸ್ವಾದಿಷ್ಟವಾದ ಹೆಲ್ದಿ ಒಂದು ಆರೋಗ್ಯಕರವಾದ ಸಾಂಬಾರು ಪುಡಿ ಹುಳಿ ಪುಡಿಯನ್ನು ತಯಾರು ಮಾಡೋದು ತೋರಿಸ್ತೀನಿ ಈಗ. ನೋಡಿ ವೀಕ್ಷಕರೇ, ಈಗ ಗ್ಯಾಸ್ ಸ್ಟವ್ ಮೇಲೆ ಈ ಬಾಣಲಿನ ಇಟ್ಟಿದ್ದೀನಿ. ಇದು ತುಂಬ ದೊಡ್ಡ ಉರಿ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಭಾರಿ ಸಣ್ಣ ಉರಿನೂ ಅಲ್ಲ ದೊಡ್ಡ ಉರಿನೂ ಅಲ್ಲ, ಆ ಥರ ಯಾವುದೇ ಸುಟ್ಟೋಗ್ದಿದ್ದಂಗೆ ಘಮಘಮವಾಗಿ ಹುರಿಯೋಕ್ಕೆ ಏನು ಸುವಾಸನೆ ಬರೋ ಹಾಗೆ ಎಷ್ಟು ಶಾಖ ಬೇಕೋ ಅಷ್ಟು ಇಟ್ಕೋಬೇಕು. ನೋಡಿ ಈಗ ನಾನು ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಇಷ್ಟೊಂದು ಎಣ್ಣೆ ಬೇಕಂದರೆ ಕಡೆಗೆಲ್ಲ ಡ್ರೈ ಆಗುತ್ತೆ. ಎಲ್ಲದಕ್ಕೂ ಸೇರಿ ನಾನು ಒಟ್ಟಿಗೆ ಹುರಿಯೋದು ಎಲ್ಲ ಸೇರಿ. ನೋಡಿ ಒಂದೊಂದನ್ನೇ ಇವಾಗ ಹಾಕ್ಕೊಡ್ತೀನಿ. ನೋಡಿ ಫಸ್ಟು ನಾನು ಮೆಂತೆ ಹಾಕ್ತೀನಿ. ಹಾಕ್ತಿದ್ದಂಗೆ ನಾನು ಹಿಂದಿಂದನೇ ಎಲ್ಲ ಹಾಕ್ತಾ ಹೋಗ್ತೀನಿ. ಕಡಲೆಬೇಳೆ ಹಾಕ್ಕೊಳ್ತೀನಿ. ಆನಂತರ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಆನಂತರ ಕಾಳುಮೆಣಸು ಹಾಕ್ತೀನಿ. ಸಾಸಿವೆ ಹಾಕ್ತೀನಿ. ಚಕ್ಕೆ ಹಾಕ್ತೀನಿ. ದಾಲ್ಚಿನ್ನಿ ಚಕ್ಕೆ, ಹಾಗೆ ವಾಲ್ಮೊಗ್ಗು ಹಾಕಿದ್ದೀನಿ. ಮತ್ತು ಹಿಂಗು ಹಾಕಿದ್ದೀನಿ. ಹಾಗೆ ಕರಿಬೇವು ಹಾಕಿದ್ದೀನಿ. ಆನಂತರ ಜೀರಿಗೆ ಹಾಕ್ತೀನಿ. ನೋಡಿ ಇದೆಲ್ಲ ಹಾಕೊಂಡ ನಂತರ ಸಣ್ಣ ಉರಿ ಇರೋದ್ರಿಂದ ನೋಡಿ ಯಾವುದು ಸುಟ್ಟೋಗಿಲ್ಲ, ಎಲ್ಲ ಚೆನ್ನಾಗಿ ಅರಳಿಕೊಂಡಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ ಎಲ್ಲ ಆಗಲೇ ಘಮ ಸುವಾಸನೆ ಬರ್ತಾ ಇದೆ. ಹಾಗೆ ಕರಿಬೇವು ಹಾಕಿದ್ದೀನಿ. ಇದು ಸ್ವಲ್ಪ ಹಸಿ ಇರೋದ್ರಿಂದ ಇದೆಲ್ಲದ್ರ ಜೊತೆ ಗರಿ ಗರಿ ಆಗುತ್ತೆ. ಇನ್ನು ಮುಂದೆ ಧನಿಯಾ ಬೀಜ, ಮೆಣಸಿನ್ಕಾಯಿ ಎಲ್ಲ ವಸ್ತು ಹಾಕಾಗಿದೆ. ಧನಿಯಾ ಮೆಣಸಿನ್ಕಾಯಿ 2 ಹಾಕಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಆ 2 ವಸ್ತು ಹಾಕ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ಆಗಲಿ ಧನಿಯಾ ಆಗಲಿ ಭಾರಿ ಬೇಗ ಹೀಟು ಎಳ್ಕೊಂಬಿಡುತ್ತೆ. ಹಾಗಾಗಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಕಾದಿರೋದ್ರಿಂದ ಕಡಲೆಬೇಳೆ ಆಗಲಿ ಉದ್ದಿನಬೇಳೆ ಆಗಲಿ ಚೆನ್ನಾಗಿ ಎಣ್ಣೆ ಒಳಗೆ, ಅವಕ್ಕೆಲ್ಲ ಎಣ್ಣೆ ಜಾಸ್ತಿ ಬೇಕು, ಅರಳ್ಕೋಬೇಕು. ಇಲ್ಲ ಅದನ್ನು ಲಾಸ್ಟಿಗೆ ಹಾಕೋಕ್ಕೋದ್ರೆ ಎಣ್ಣೆ ಅಂಶ ಇಲ್ಲದೆ ಇರೋದ್ರಿಂದ ಅದು ಸರಿ ಹುರ್ಕೊಳ್ಳಲ್ಲ. ಅದು ಒಂಥರ ಉದ್ದಿನಬೇಳೆ ಕಡಲೆಬೇಳೆ ಹುರಿದಿದ್ರೆ ಅದು ಚೆನ್ನಾಗಿ ಸುವಾಸನೆ ಬರಲ್ಲ, ಅದು ಹಸ್ಕಸ್ಕಾಗುತ್ತೆ. ಸಾರು ಮತ್ತು ಸಾರಿನ ಪುಡಿನೂ ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಈಗ ನೋಡಿ ಏನು ಧನಿಯಾ ಬೀಜ ಇರುತ್ತೆ ಅದನ್ನು ಹಾಕ್ಕೊಂಡು ಇಷ್ಟು ಮಾಡಬೇಕಾದ್ರೆ ನಾವು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡೇ ಇರಬೇಕು. ಭಾರಿ ಬೇಗ ಆಗಲಿ ಅಂತ ಹೇಳಿ ದಪ್ಪ ಉರಿ ಮಾಡಿಬಿಟ್ರೆ, ದೊಡ್ಡ ಉರಿ ಮಾಡಿಬಿಟ್ರೆ ಬೇಗ ಸುಟ್ಟೋಗ್ಬಿಡುತ್ತೆ. ಇದೆಲ್ಲ ಒಂಥರ ಶುಭ್ರವಾದ ಸ್ಮೂತಾದ ವಸ್ತು ಆಗಿರೋದ್ರಿಂದ ಇದನ್ನು ಸ್ವಲ್ಪ ಪೇಷನ್ಸಿಂದ ನಿಧಾನ ಸಣ್ಣ ಉರಿ ಹುರಿಬೇಕು. ನೋಡಿ ಈಗ ಕರಿಬೇವು ಸಹಿತ ಗರಿ ಗರಿ ಆಗ್ತಾಯಿದೆ. ಧನಿಯಾ ಬೀಜನೂ ಚೆನ್ನಾಗಿ ಹೊಂದಾಣಿಕೆ ಆಗ್ತಾಯಿದೆ. ಈಗ ಏನು ಮಾಡಬೇಕಂದ್ರೆ ಎಲ್ಲ ಜೋಡಿಸಿಟ್ಕೊಳ್ಳೋದೇ ಸ್ವಲ್ಪ ಹೊತ್ತಾಗುತ್ತೆ ಹೊರತು ಇದು ಹುರಿಯೋದು ಎಲ್ಲ ಒಂದು 10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಈಗೇನು ಮಾಡ್ತೀನಿ, ಈ ದಪ್ಪ ಖಾರ ಮೆಣಸಿನ್ಕಾಯಿ, ಗಿಡ್ಡ ಮೆಣಸಿನ್ಕಾಯಿ ಇತ್ತು ನೋಡಿ, ಅದನ್ನು ಹಾಕ್ಕೊತೀನಿ. ಆಗಲೇ ನೋಡಿ ಧನಿಯಾ ಎಲ್ಲ ತುಂಬ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ಚೆನ್ನಾಗಿ ಹದವಾಗಿ ಹುರಿದ ನಂತರನೇ ನಾನು ಆ ಮೆಣಸಿನ್ಕಾಯಿ ಹಾಕಿಬಿಟ್ಟು, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಯಾವ ವಸ್ತುನೂ ಸುಟ್ಟೋಗಲ್ಲ. ಅದನ್ನು ನಾವು 5 ಇಲ್ಲ 10 ನಿಮಿಷ ಹುರಿದ್ರು ಈ ಯಾವ ವಸ್ತುನೂ
ಈಗ ಹುರಿದವಾಗ ಯಾವ ಒಂದು ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಯಾವ ಒಂದು ಹದದಲ್ಲಿರುತ್ತೆ ಹಾಗೇ ಇರುತ್ತೆ, ಸುಟ್ಟೋಗಲ್ಲ. ಇದೆಲ್ಲ ಹುರ್ಕೊಳ್ಳದೆ ನಾವು ಮೊದಲೇ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಇದೆಲ್ಲ ಅರ್ಧಂಬರ್ಧ ಹುರಿದಂಗೆ ಆಗುತ್ತೆ ಮತ್ತು ಮೆಣಸಿನ್ಕಾಯಿ ಘಾಟ್ ಶುರು ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಎಣ್ಣೆ ಹಾಕಿದ್ದು ಇದೆಲ್ಲ ಡ್ರೈ ಆಗ್ತಾ ಬಂತು. ಇದು ಮೆಣಸಿನ್ಕಾಯಿಗೆ ತುಂಬ ಎಣ್ಣೆ ಹಿಡಿಬಾರ್ದು, ಅದು ಅಷ್ಟು ಬೇಕು ಹೋಗಲ್ಲ ಎಣ್ಣೆ ಹಿಡ್ಕೊಂಬಿಟ್ರೆ. ಈ ಎಲ್ಲ ವಸ್ತುಗೆ ಅಷ್ಟು ಎಣ್ಣೆ ಬೇಕು ಹುರ್ಕೊಳ್ಳೋಕ್ಕೆ. ನೋಡಿ ಇವಾಗ ಇದಾದ ನಂತರ ಎಲ್ಲ ಬಿಡಿಸಿ ಸ್ವಚ್ಛ ಮಾಡಿದಂಥ ಈ ಮೆಣಸಿನ್ಕಾಯಿನ ಜೊತೆ ಹಾಕ್ತಾರೆ. ಇದು ಸಣ್ಣ ಉರಿಲೇ ಇದೆ. ಇದು ಈ ಥರ ಸಣ್ಣ ಉರಿಲೇ ಒಂದು 5 ನಿಮಿಷ ಮಾಡಿದ್ರೆ ಮೆಣಸಿನ್ಕಾಯಿಯು ಎಲ್ಲ ಅದು ಹಸ್ಕು ಎಲ್ಲ ಬಿಟ್ಕೊಳ್ಳುತ್ತೆ, ಒಳಗಡೆ ಬೀಜ ಸಹಿತ ಎಲ್ಲ ಬೆಚ್ಚು ಬಿಸಿ ಆಗುತ್ತೆ. ಆಮೇಲೂ ನಾವೇನು ಮಾಡ್ಬೋದು, ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು 10 ನಿಮಿಷ ಬಿಸಿಲಿಗೂ ಇಡ್ಬೋದು. ಇದನ್ನು ಇಲ್ಲಪ್ಪ ಬಿಸಿಲಿಲ್ಲ ಮಳೆಗಾಲ ಅಂತ ಹೇಳಿದ್ರೆ ಇನ್ನು ಸಣ್ಣೂರಲ್ಲಿ ನಿಧಾನ ಮಾಡಿ ಗರಿ 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 ಆಗುತ್ತದು. ತಣ್ಣಗಾದ್ಮೇಲೆ ಎಲ್ಲ ಗರಿ ಗರಿ ಆಗುತ್ತದೆ. ಇದು ಬಾಣಲಿ ಇಷ್ಟು ದೊಡ್ಡ ಸಾಕು, ಇನ್ನೂ ಚೂರು ದೊಡ್ಡ ಬಾಣಲಿ ಇದ್ದರೂ ಇಡ್ಬೋದು ನೀವು. ಮೆಣಸಿನ್ಕಾಯಿ ಆಲ್ರೆಡಿ ಅಂದರೆ ಈಗಾಗಲೇ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದು. ಇದು ಭಾರಿ ಮೆತ್ತಗೇನಿಲ್ಲ ಮೆಣಸಿನ್ಕಾಯಿ, ಹಾಗಾಗಿ ನಮಗೆ ಮೆಣಸಿನ್ಕಾಯಿ ಮೆತ್ತಗಿದೆ ಪುಡಿ ಆಗುತ್ತೋ ಇಲ್ಲೋ ಅನ್ನೋದು ಏನೂ ಬೇಡ. ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಮೊದಲೇ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಇದೆಲ್ಲ ಸುಲಭ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಏನು ಹುಳಿ ಪುಡಿ ಅಥವಾ ಸಾಂಬಾರು ಪುಡಿಗೆ ಏನೇನೆಲ್ಲ ಹಾಕಿದ್ದೀನಿ ಅಂತ. ಇನ್ನೂ ನಿಮ್ಮ ಮುಂದೆ ನಾನು ಪುಡಿ ಮಾಡಿದ್ದು ಒಂದು ತೋರಿಸ್ತೀನಿ. ಹುಳಿ ಪುಡಿ ಸಾರಿನ ಪುಡಿ ಇತ್ತು ಅಂದರೆ ನಮಗೇನು ಕಷ್ಟ ಇಲ್ಲ, ಎಷ್ಟು ಬೇಗ ಅಡುಗೆ ಆಗೋಗುತ್ತೆ ಅಂದರೆ. ಮತ್ತು ಏನೇ ಒಂದು ಎಲ್ಲ ಹೋಗಿ ಸಡನ್ನಾಗಿ ಬರ್ತೀವಿ, ಮನೇಲೇ ಒಂದು ಮಾಡ್ಕೋಬೇಕು. ತಿಳಿ ಸಾರು ಪಲ್ಯ ಮಾಡ್ಕೊಳ್ಳೋದು. ಮತ್ತು ತಿಳಿ ಸಾರಿಗೆ ನೋಡಿ ಇದೇ ಸೇಮ್ ಮೆಥಡು. ತಿಳಿ ಸಾರಿಗೆ ನೀವು ಕಡಲೆಬೇಳೆ ಉದ್ದಿನಬೇಳೆ ಹಾಕಬಾರ್ದು. ಇನ್ನೆಲ್ಲ ವಸ್ತು ಏನಿದೆ ಕಡಲೆಬೇಳೆ ಉದ್ದಿನಬೇಳೆ ಬಿಟ್ಟು ಮತ್ತು ಮರಾಠಿ ಮಗ್ಗು ಚಕ್ಕೆನೂ ಬೇಡ ಅದಕ್ಕೆ. ಅದೊಂದು 3-4 ವಸ್ತು ಬಿಟ್ಟು ಇನ್ನು ಬಾಕಿ ಏನು ವಸ್ತು ನಾನು ಹೇಳಿದ್ದೀನಿ ಅದೇ ಹುರ್ಕೊಂಡು ತಿಳಿ ಸಾರಿನ ಪುಡಿನೂ ಆ ಥರ ಮಾಡ್ಕೊಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಿಮ್ಮ ಮುಂದೆ ಇದನ್ನು 10 ನಿಮಿಷ ತೊಗೊಂಡೆ ನಾನು ಇದು ಮಾಡೋಕ್ಕೆ. ಇನ್ನು ಪುಡಿ ಆದ ನಂತರ ನಿಮಗೆ ತೋರಿಸ್ತೀನಿ. ಇದು ಎಲ್ಲ ಚೆನ್ನಾಗಿ ಬೆಚ್ಚಗಾಯ್ತು, ಇನ್ನೂ ಭಾರಿ ಹುರಿಯೋದೇನು ಬೇಡ. ಇದು ನೋಡಿ ಪ್ರಿಯ ವೀಕ್ಷಕರೇ, ಹುಳಿ ಪುಡಿ ಸಾಂಬಾರು ಪುಡಿ ರೆಡಿ ಆಯಿತು. ಈಗ ನಾನು ಅದೆಲ್ಲ ಹುರಿದಿದ್ದು ತೋರಿಸಿದ್ನಲ್ಲ, ಒಂದು 5-6-7 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದು ತಕ್ಷಣ ಏನು ಮಿಕ್ಸಿಗೆ ಹಾಕಿಲ್ಲ, ನಾವು ಇದೇ ಮಿಕ್ಸಿಗೆ ಹಾಕೋದು ನೋಡಿ. ಇದು ಚೆನ್ನಾಗಿ ನುಣ್ಣಗಾಗುತ್ತೆ. ಆಮೇಲೆ ಈ ಥರ ಸ್ವಲ್ಪ ಅಚ್ಕಾರದ ಪುಡಿನೂ ಮಾಡಿಟ್ಕೊಂಡಿರ್ತೀವಿ. ಬರೀ ಮೆಣಸಿನ್ಕಾಯಿ ಹಾಕಿ ಒಂದಿಷ್ಟು ಅಚ್ಕಾರದ ಪುಡಿನೂ ಮಾಡಿಟ್ಕೊಂಡಿರ್ತೀವಿ. ಈ ಥರ ಒಂದು ಡಬ್ಬಿಲಿ ತುಂಬಿಟ್ಕೊಂಡಿದ್ರೆ ಏನಾದರೂ ಇನ್ನೂ ಖಾರ ಬೇಕು. ಈಗ ಇದನ್ನು ಹುಳಿ ಸಾಂಬಾರು ಮಾಡೋದಕ್ಕೆ ಹಾಕೋದಲ್ಲದೆ ಹೀಗೆ ಒಂದು 2 ಸ್ಪೂನ್ ಹಾಕಿದ್ರೂ ಸಾಕು. ಏನು ಮಾಡ್ತೀವಿ, ಸ್ವಲ್ಪ ಸಾರೆಲ್ಲ ಜಾಸ್ತಿ ಬೇಕಾದಾಗ ಇಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿ ಅದಕ್ಕೊಂಚೂರು ಬೇಕಾದವರು ಈರುಳ್ಳಿ ಬೆಳ್ಳುಳ್ಳಿ ಒಂದು ಸಣ್ಣದು ಪೀಸ್ ಹಾಕ್ಕೊಂಡು ತೆಂಗಿನಕಾಯಿ ರುಬ್ಕೊಂಡು ಈ ಥರ 1-2 ಸ್ಪೂನು 1 ಸ್ಪೂನು ಜನ ಎಷ್ಟಿದ್ದಾರೋ ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅಷ್ಟು ಹಾಕ್ಕೊಂಡು ಒಂದ್ಸಲಿ ಮಿಕ್ಸಿಲಿ ಗಿರ್ರ ಅನಿಸ್ಬಿಟ್ಟು ಏನು ಬೇಳೆ ಅಥವಾ ಕಾಳು ತರಕಾರಿ ಬೇಯಿಸಿರೋದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಳ್ಳೋದು. ಅಥವಾ ಹಾಗೆ ಆದರೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆಲ್ಲ ಹಾಕಿರ್ತೀವಲ್ಲ ತುಂಬ ಸಾಮಾನು. ಆಮೇಲೆ ಇನ್ನೂ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಈ ಥರ ಅಚ್ಕಾರದ ಪುಡಿ ಮಾಡಿಟ್ಕೊಂಡಿರ್ತೀವಿ. ಬರೀ ಮೆಣಸಿನ್ಕಾಯಿ ಈ ಥರ ಒಂದು ಅರ್ಧ ಕೆಜಿನೋ ಇದು ಬೇಕಾಗುತ್ತೆ. ಯಾವುದ್ಯಾವುದೋ ಮಸಾಲೆ ಸಾರು ಎಲ್ಲ ಮಾಡ್ತೀವಲ್ಲ ಅಂಥದಕ್ಕೆಲ್ಲ ಅದು ಬೇಕಾಗುತ್ತೆ. ಇದನ್ನು ಹುಳಿ ಪುಡಿ ಹಾಕಲ್ಲ. ಇದನ್ನು ಪಲ್ಯಕ್ಕೆ ಕೂಡ ಹಾಕ್ತೀವಿ. ಯಾವುದೇ ತರಕಾರಿ ಪಲ್ಯಕ್ಕೆ ಹಾಕ್ಬೋದು
ಆಮೇಲೆ ನಾನು ಬಿಸಿಬೇಳೆ ಬಾತಿಗೂ ಇದನ್ನೇ ಹಾಕ್ತೀನಿ. ಬಿಸಿಬೇಳೆ ಬಾತ್ ಏನು ತೊಗರಿಬೇಳೆ ಜೊತೆ ತರಕಾರಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕೋದ್ರ ಜೊತೆ ಇದನ್ನು ಒಂದು 2 ಸ್ಪೂನಷ್ಟು ಹಾಕ್ತೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಆನಂತರ ಪಲ್ಯಗಳು ಮಾಡ್ತೀವಲ್ಲ ಅದಕ್ಕೆ ಹಾಕ್ತೀವಿ. ಮತ್ತು ನಾವು ಪುಳಿಯೋಗರೆ ಗೊಜ್ಜು ಕೂಡ ಇದೇ ಇದರಲ್ಲಿ ಮಾಡ್ತೀನಿ. ನೋಡೋದು ಅದಕ್ಕೆ ಎಷ್ಟೆಷ್ಟು ಸಾಮಾನು ಹಾಕಿದ್ದೀವಿ ನೋಡಿದ್ರಲ್ಲ ನೀವು. ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ ಎಲ್ಲ ಬಿದ್ದಿರುತ್ತಲ್ಲ. ಪುಳಿಯೋಗರೆ ಗೊಜ್ಜಿಗೂ ಅಷ್ಟೇ ಹುಣಸೆಹಣ್ಣು ಚೆನ್ನಾಗಿ ನೆನೆಸಿಟ್ಕೊಂಡು ಹುಣಸೆಹಣ್ಣು ಗೊಜ್ಜು ಕುದಿಯೋಕೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸೌಟ್ ಎಣ್ಣೆ ಹಾಕಿ ಕುದಿಸ್ತಾ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕಿ ಚೆನ್ನಾಗಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ನಾವು ಬೇಕಾದಾಗ ಎಲ್ಲ ಒಗ್ಗರಣೆ ಏನದಕ್ಕೆ ಇದು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಎಣ್ಣೆ ಇಟ್ಟು ಒಗ್ಗರಣೆಗೆ ಕರಿಬೇವು, ಒಣಮೆಣಸು, ಎಳ್ಳು, ಆಮೇಲೆ ಒಣಕೊಬ್ಬರಿ ತುರಿ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಈ ಗೊಜ್ಜನ್ನು ಸೇರಿಸ್ಕೊಂಡ್ಬಿಟ್ರೆ ತುಂಬ ರುಚಿಕಟ್ಟಾದ ಪುಳಿಯೋಗರೆ ಗೊಜ್ಜಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹೆಚ್ಚು ಕಡಿಮೆ 750 ಗ್ರಾಮ್ ಆಗಿದೆ. ಯಾಕಂದರೆ ಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ಒಂದು 250-300 ಗ್ರಾಮೇ ಇತ್ತದು. ಒಂದು 200 ಗ್ರಾಮಷ್ಟು ಧನಿಯಾ ಬೀಜ ಇತ್ತು, ಜೀರಿಗೆ ಇತ್ತು, ಮತ್ತು ಇನ್ನು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇವತ್ತು ನಾನು ತೋರಿಸಿರೋಂಥ ಇದರಲ್ಲೇ ಒಂದು 750 ಗ್ರಾಮ್, 3/4 kg ಅಂತೂ ಆಗಿರುತ್ತೆ. ನಮಗಂತೂ ಇದೊಂದು 2 ತಿಂಗಳಿಗಂತೂ ಸಾಕು. ಆಮೇಲೆ ತುಂಬ ವರ್ಷಗಟ್ಟಲೆ ಎಲ್ಲ ಮಾಡಿಡಲ್ಲ, ಯಾಕಂದರೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದಾಗ ಘಮ ಘಮ ಸುವಾಸನೆ ಇರುತ್ತೆ. ಹೌದು, ಬರ್ತಾ ತುಂಬ ತಿಂಗಳು ಇಟ್ಬಿಟ್ರೆ ಅದೊಂಥರ ಲಡ್ಡು ಥರ ಆದಂಗೆ ನಮಗನ್ಸುತ್ತೆ. ಹಾಗಾಗಿ ಯಾಕೆ 2 ತಿಂಗಳಿಗೆ ಒಂದ್ಸಲಿ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ. ಎಷ್ಟು ಸುಲಭವಾಗಿರುತ್ತೆ ನೋಡಿ. ಎಲ್ಲ ಸಾಮಾನು ಜೋಡಿಸಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷ ಹುರಿಯೋಕ್ಕೆ, ಆಮೇಲೆ ತಣ್ಣಗಾಗಕ್ಕೆ ಬಿಡೋಕ್ಕೆ ಒಂದು 5 ನಿಮಿಷ, ಮತ್ತು ಇದೆಲ್ಲ ಮಾಡೋಕ್ಕೆ 1/4 ಗಂಟೆ, ಒಂದು ಅರ್ಧ ಗಂಟೆ ಒಳಗೆ ಆಗೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ನಾನು ಮಾಡಿದಂಥ ಈ ಸರಳ ವಿಧಾನದ ಹುಳಿ ಪುಡಿ, ಸಾಂಬಾರು ಪುಡಿ ಮೆಥಡ್ ವಿಧಾನ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.